ಕೊಟ್ಟು ನೋಡಿ ಅಂದ್ರು, ಕುಟ್ಟಿ ಪುಡಿ ಮಾಡಿದ್ವಿ. ತಾಕತ್ತಿದ್ರೆ ಕಟ್ ನೋಡಿ ಅಂದ್ರು, ತಲೆ ಎತ್ತಿ ನೋಡುವಂತೆ ಕಟ್ಟಿ ತೋರಿಸಿದೀವಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇವತ್ತು ಏನು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತಿದೆ. ಹಾಗೆ ಪ್ರತಿ ನಮ್ಮ ಭಾರತೀಯರೆಲ್ಲರೂ ಕೂಡ ಅವರವರ ಊರಿನಲ್ಲಿ ದೇವಸ್ಥಾನಗಳಲ್ಲಿ ಅಥವಾ ಅವರ ಮನೆಗಳಲ್ಲಿ ಪೂಜೆಯನ್ನು ಸಲ್ಲಿಸ್ತಿದ್ದಾರೆ. ಹಾಗಾಗಿ ನಮ್ಮೂರಲ್ಲೂ ಕೂಡ ನಮ್ಮ ದೇವಸ್ಥಾನದಲ್ಲಿ ಪೂಜೆಯನ್ನು ಹಮ್ಮಿಕೊಂಡಿರ್ತಾರೆ. ಸೊ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಅಲ್ಲಿ ಏನೇನು ಪೂಜೆ ಆಗುತ್ತೆ ಪ್ರತಿಯೊಂದು ನಿಮಗೆ ತೋರಿಸ್ತೀನಿ. ಈ ವಿಡಿಯೋನ ಕಂಟಿನ್ಯೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ನಿಮ್ಮೂರಲ್ಲಿ ಯಾವ ಥರ ಏನು ಪೂಜೆ ಅಥವಾ ಏನು ನಡೆಸಿದ್ರಿ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಸೊ ಈಗ ದೇವಸ್ಥಾನಕ್ಕೆ ನಾನು ಬಂದಿದ್ದೀನಿ. ಸೊ ದೇವಸ್ಥಾನದಲ್ಲಿ ಏನೇನು ಇತ್ತು, ಹೇಗೆ ನಾವು ನಿನ್ನೆ ರಾತ್ರಿನೇ ಎಲ್ಲ ಬಂಡಿಕ್ಸ್ ಎಲ್ಲ ಕಟ್ಟಾಗಿದ್ದು ಹುಡುಗರು. ಸೊ ಈಗ ನೋಡ್ಬೋದು ನಿಮಗೆ ನಾನು ದೇವಸ್ಥಾನಕ್ಕೆ ಎಂಟ್ರಿ ಆಗಿದ್ದೀನಿ. ಸೊ ಇಲ್ಲಿಂದ ನಿಮಗೆ ಫುಲ್ ಏನೇನು ಪೂಜೆ ಆಗ್ತಿದೆ ಪ್ರತಿಯೊಂದನ್ನು ತೋರಿಸ್ತೀನಿ. ನಮ್ಮ ದೇವಸ್ಥಾನ ಹೇಗಿದೆ ಅಂತಲೂ ತೋರಿಸ್ತೀನಿ. ಬನ್ನಿ ನೋಡ್ಕೊಂಡು ಬರೋಣ. परिवार समेत श्री रामचंद्र परब्रह्मणे नमः। वेदोक्तं पुष्पांजलिं समर्पयामि। श्रीराम जय राम ಎಲ್ಲ ನಿಟ್ಟಲ್ಲಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಆಯ್ತಾ। ಯಾನೇ ಕಾಲೇ ಪಾಪಾನಿ ಜನ್ಮಾನಿ ಸರ್ವದಾನಿ ಕಾಲೇ ನಷ್ಟಂದೇ ಪ್ರದಕ್ಷಿಣ ಪದೇ ಪದೇ ಆಬೋಹಂ ಕಾಮಕರ್ಮಹಂ ಪಾಪಾತ್ಮ ಪಾಪಸಂಭವಃ त्राहि मां कृपया देव शरणागतवत्सला अन्यथा शरणं नास्ति त्वमेव शरणं मम तस्मात् कारुण्यभावेन
ಆಶೀರ್ವಾದವನ್ನು ಕೋರ್ತಾ ಸಮಸ್ತ ಭಕ್ತಾದಿಮಾನಿಗಳಲ್ಲಿ ವಿನಂತಿಯನ್ನು ಮಾಡ್ತಾ ಇದೆ. ಬಹುಶಃ ಋಷಶೃಂಗ ಕ್ಷೇತ್ರ ಹಾಗೂ ಅಯೋಧ್ಯೆಗೆ ಋಷಶೃಂಗನ ಸಂಸ್ಥಾನದಲ್ಲಿ ಬರ್ತಿರೋದ್ರಿಂದ ಆ ಮಹಾಸ್ವಾಮಿಯ ಆಶೀರ್ವಾದ ನಮ್ಮ ಮೇಲೆ ಇದೆ. ವಿಶೇಷವಾಗಿ ನಮ್ಮ ಉಮಾಶಂಕರನ ಆಶೀರ್ವಾದ ನಮ್ಮ ಮೇಲೆ ಇದೆ. ಅಯೋಧ್ಯೆಗೆ ಒಂದು ಇತಿಹಾಸ ಮರುಕಳಿಸಿದೆ ಅನ್ನುವಂಥದ್ದು ಈ ಸುಸಂದರ್ಭದಲ್ಲಿ ಹೇಳ್ತಾ ಇದೆ. ಸುಮಾರು 500 ವರ್ಷಗಳ ಹೋರಾಟ, ಬಹುಶಃ ಸನಾತನ ಧರ್ಮದ ಮೇಲೆ ನಡೆದಂತಹ ಒಂದು ದೊಡ್ಡ ಘೋರವಾದಂತಹ ಸನಾತನ ಧರ್ಮವನ್ನ ನಾಶ ಮಾಡಬೇಕು ಅನ್ನುವಂತಹ ವಿಫಲ ಯತ್ನ ಇಂದು ಸಂಪೂರ್ಣವಾಗಿ ಮುಕ್ತಾಯವಾಗಿದೆ. ಈ 500 ವರ್ಷಗಳ ಇತಿಹಾಸದಲ್ಲಿ ಸುಮಾರು 477 ಬಾರಿ ನಾವು ಅಯೋಧ್ಯೆಯನ್ನ ಮರುಕಳಿಸಿಕೊಳ್ಬೇಕು ಅನ್ನುವಂತಹ ಒಂದು ಇರಾದೆ ಸಮಸ್ತ ಭಕ್ತಾಭಿಮಾನಿಗಳು, ಈ ದೇಶದ ಪ್ರತಿಯೊಬ್ಬ ರಾಮಭಕ್ತನ ಕರ್ತವ್ಯವಾಗಿತ್ತು. ಅದು ನಮಗೆ ಸಂದಂತಹ ಜಯ. ಈ ಸುಸಂದರ್ಭದಲ್ಲಿ ಇವತ್ತು ರಾಮಲಲ್ಲಾ ಪ್ರತಿಷ್ಠಾಪನೆ ಏನು ಅಯೋಧ್ಯೆಯಲ್ಲಿ ಆಗ್ತಾ ಇದೆ, ಆ ಸಂದರ್ಭದಲ್ಲಿ ನಮ್ಮ ಸಮಸ್ತ ಜಾಡಿನ ನಮ್ಮ ಗ್ರಾಮದ ಎಲ್ಲ ಭಕ್ತಾಭಿಮಾನಿಗಳು ಹಾಗೂ ರಾಮನ ಅಭಿಮಾನಿಗಳು ನಮ್ಮ ಊರಿನಲ್ಲಿ ರಾಮತಾರಕ ಹೋಮ ಆಗಬೇಕು ಅನ್ನುವಂತಹ ಒಂದು ಪೂರ್ವ ನಿರ್ಣಯ ಮಾಡಿ ಅಯೋಧ್ಯೆಯಿಂದ ಬಂದಂತಹ ಮಂತ್ರಾಕ್ಷತೆಯನ್ನ ಪ್ರತಿ ಮನೆಗೂ ತಲುಪಿಸಿ ಈ ದಿನ ನಮಗಿದ್ದಾರೆ. ಎಲ್ಲರೂ ಕೂಡ ಈ ಸುಸಂದರ್ಭದಲ್ಲಿ ನನಗೆ ರಾಮನ ಸಂಪೂರ್ಣವಾದ ಅನುಗ್ರಹ ಆಗಲಿ, ಈಶ್ವರನೊಂದಿಗೆ ಆತ ನಮ್ಮ ಊರಿಗೆ ಒಳ್ಳೆಯ ಅನುಗ್ರಹವನ್ನು ನೀಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ವಿಶೇಷ ಪ್ರಾರ್ಥಿಸ್ತೇನೆ. ತದನಂತರ ಈ ಸಂಭ್ರಮಕ್ಕೆ ನಿನ್ನೆಯಿಂದ ಶ್ರಮಿಸಿರುವಂತ ಸುಮಾರು ಒಂದು 15 ದಿನಗಳಿಂದ ಪ್ರತಿ ಮನೆಗೂ ರಾಮನ ಅಯೋಧ್ಯೆಯಿಂದ ಬಂದಂತ ಅಕ್ಷತೆಯನ್ನು ಮನೆಗೆ ತಲುಪಿಸಿದ್ದಾರೆ. ವಿಶೇಷವಾಗಿ ನಿನ್ನೆ ಎಲ್ಲ ನಮ್ಮ ರಾಮ ಸೇವಕರು ಅಂದ್ರೆ ಎಲ್ಲರೂ ಕೂಡ ನಿನ್ನೆ ವಿಶೇಷವಾಗಿ ಪೂರ್ಣ ದೇವಸ್ಥಾನದ ಸ್ವಚ್ಛತಾ ಕಾರ್ಯಕ್ರಮ ಕೆಲಸಗಳನ್ನು ಕೂಡ ರಾಮನಿಗೆ ಶ್ರೇಷ್ಠವಾದಂತಹ ಕೆಲಸ ಅಂತ ಹೇಳಿ ನೆರವೇರಿಸಿದ್ದಾರೆ. ಅವರೆಲ್ಲ ಪರವಾಗಿ ಹಾಗೂ ಈ ದಿನ ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ಪರವಾಗಿ ಆ ರಾಮನನ್ನ ಮನಸ್ಸಾರ ಸ್ಮರಿಸುತ್ತಾ ರಾಮ ಎಲ್ಲರಿಗೂ ಒಳ್ಳೆಯ ಮನಸ್ಸು, ಪ್ರೀತಿ, ವಾತ್ಸಲ್ಯ ಹಾಗೂ ಈ ದೇಶದ ಆಶೀರ್ವಾದಕ್ಕೆ ಎಲ್ಲ ಹಿರಿಯರ ಆದಿಯಾಗಿ ಹಿರಿಯರಿಂದ ಏನು ನಡೆದಿದ್ದಾರೆ ಹೇಳಿಕೊಳ್ಳುತ್ತಾ ಅಯೋಧ್ಯೆಯ ದರ್ಶನ ನಮಗೆ ಖುದ್ದಾಗಿ ಆಗಲಿ ಅಂತ ಹೇಳಿ ಇಷ್ಟಪಡ್ತೇನೆ. ಈ ಸುಸಂದರ್ಭದಲ್ಲಿ ಭಾಗವಹಿಸಿದಂತೆ ಎಲ್ಲ ಭಕ್ತಾದಿ ಅಭಿಮಾನಿಗಳಿಗೆ ಶ್ರೀರಾಮ ಸಂಪೂರ್ಣ ಆಯುರಾರೋಗ್ಯ ಐಶ್ವರ್ಯ ಕೊಡಲಿ ಅಂತ ಹೇಳಿ ಪ್ರಾರ್ಥಿಸ್ತೇನೆ. ಎಲ್ಲರಿಗೂ ಧನ್ಯವಾದ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತೇವೆ. ನಂತರ ಈ ಗ್ರಾಮ ದೇವಸ್ಥಾನದ ನಮ್ಮ ಅರ್ಚಕರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತೇನೆ. ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ. ಆ ರಾಮ ಇನ್ನೂ ನಮಗೆ ಹೆಚ್ಚು ಶ್ರೇಯಸ್ಸನ್ನು ಕೊಡ್ಲಿ. ಸನಾತನ ಧರ್ಮ ಇನ್ನೂ ಪುನರುತ್ಥಾನಗೊಂಡು ಇಡೀ ವಿಶ್ವಕ್ಕೆ ವ್ಯಾಪಿಸಲಿ ಅಂತ ಹೇಳಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ. ಧನ್ಯವಾದಗಳು.
ಎಲ್ಲ ಭಕ್ತರು ಹೋಮ ಕುಂಡಕ್ಕೆ ಮತ್ತೆ ಕಲಶದಲ್ಲಿ ಆವಾಗಿರ್ತಕ್ಕಂತಹ ಪರಿವಾರ ಸಮೇತ ರಾಮಚಂದ್ರನಿಗೆ 3 ಪ್ರದಕ್ಷಿಣೆಯನ್ನ ಮಾಡಿ ನಮಸ್ಕಾರ ಮಾಡ್ಬೇಕಾಯ್ತಾ. ಬನ್ನಿ, ಎಲ್ಲರೂ ಬನ್ನಿ, ಪ್ರದಕ್ಷಿಣೆ ಮಾಡಿ ಸಾಲಾಗಿ ಬನ್ನಿ. जय श्री राम।